ಧರ್ಮ ತಥಾ ಸುಖ. ಇದರ ಅರ್ಥ ವಿದ್ಯೆ ವಿನಯವನ್ನು ಕೊಡುತ್ತದೆ, ವಿನಯದಿಂದ ಅರ್ಹತೆ, ಅರ್ಹತೆಯಿಂದ ಸಮೃದ್ಧಿ, ಸಮೃದ್ಧಿಯಿಂದ ಧರ್ಮ, ಧರ್ಮದಿಂದ ಸೌಖ್ಯ. ನಮ್ಮ ಊರಿನ ಮೇರುತೇರಾದ ಶ್ರೀ ಶಟಸ್ಥಲ ಬ್ರಹ್ಮ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಮಠ, ಹಿರೇಮಠ, ಬಿಳಗಿ, ಹಲಗೆ ಸುತ್ತ ತನ್ನ ಮನವನ್ನ ಸಾರ್ವಜನಿಕರ ಹಿತಾಸಕ್ತಿಯನ್ನು ನೆರವೇರಿಸುವ ಮಹತ್ ಕಾರ್ಯದಲ್ಲಿ ತೊಡಗಿದ್ದಾರೆ. ಅವರ ಕೆಲಸಕ್ಕೆ ಶಕ್ತಿಪೀಠ ಭುವನೇಶ್ವರಿ ದೇವಿ ಅವರಿಗೆ ಇನ್ನಷ್ಟು ಮತ್ತಷ್ಟು ಶಕ್ತಿಯನ್ನು ನೀಡಲಿ. ಅವರ ಪಾದ ಸ್ಪರ್ಶದಿಂದ ನಮ್ಮ ಶಾಲೆಯ ಮಕ್ಕಳಿಗೆ ಹಾಗೂ ನಿಮ್ಮೆಲ್ಲರಿಗೂ ಆ ದೇವಿಯ ಆಶೀರ್ವದಿಸಲೆಂದು ಅವರ ಚಿಕ್ಕ ಪರಿಚಯಕ್ಕೆ ವಿರಾಮ ನೀಡುತ್ತೆ. ಶರಣ ಸಾಹಿತ್ಯ ಪರಿಷತ್ತಿನ ಶರಣಚೇತನ ವೇದಿಕೆ, ಮಕ್ಕಳ ಸಾಹಿತ್ಯ ವೇದಿಕೆ, ಮಾಧ್ಯಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಹಾಗೂ ಸಂಘಟನಾ ಕಾರ್ಯದರ್ಶಿಯಾಗಿ ಹಲವಾರು ಸಂಘಟನೆಗಳನ್ನು ನಿರ್ವಹಿಸುತ್ತಿದ್ದಾರೆ. ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮ 48ನೇ ವಯಸ್ಸಿನಲ್ಲಿಯೂ ಕೂಡ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು MA B.Ed ಮುಗಿಸಿಕೊಂಡು ಇವರು ಕವನ, ನಾಟಕ, ಕಥೆ, ಪ್ರಬಂಧ, ಜೀವನ ಚರಿತ್ರೆ, ಸಾಹಿತ್ಯ ರಚನೆಗಳನ್ನು ಮಾಡಿದ್ದಾರೆ. ಇವರು ಸಾಹಿತ್ಯ ಪ್ರಿಯರು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ನಾನು ಕೇಳಿದ ಇವರ ಉಪನ್ಯಾಸ ನಿರೂಪಣೆಯಂತೂ ಪ್ರೇಕ್ಷಕರನ್ನು ಮಂತ್ರಮುದ್ರಣ ಆಗಿಸುತ್ತದೆ. ಇವರು 17 ಕೃತಿಗಳನ್ನು ಬರೆದು ಪ್ರಕಟಪಡಿಸಿದ್ದಾರೆ. ಇವರಿಗೆ ಬಂದ ಪ್ರಶಸ್ತಿಗಳು ಜನಮೆಚ್ಚಿದ ಶಿಕ್ಷಕ, ವೃತ್ತಿ ಪ್ರವೃತ್ತಿ, ಆರೂಢ ಶ್ರೀ ಸೇವಾರತ್ನ ಪ್ರಶಸ್ತಿ, ಕನ್ನಡ ಸಾಹಿತ್ಯನ ದತ್ತಿ, ಮೇಘ ಮೈತ್ರಿ ಪ್ರಶಸ್ತಿ, ಹೀಗೆ ಸಾಕಷ್ಟು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳಾದಂಥ ಶ್ರೀಯುತ ಹನುಮಂತ್ ಸನ್ಮನಿ ಸರ್, ಇವರು ಮೂಲತಃ ಬೆಳಗಿ ತಾಲೂಕಿನ ತೆಗ್ಗಿ ಎಂಬ ಗ್ರಾಮದವರು. ಇವರು ಸಾಮಾನ್ಯ ವರ್ಗದ ಕುಟುಂಬ ವರ್ಗಕ್ಕೆ ಸೇರಿದವರಾಗಿದ್ದಾರೆ. ಇವರು ಕಬಡ್ಡಿ ಕ್ರೀಡಾಪಟು ಆಗಿದ್ದರು. ಇವರು BA ಮತ್ತು B.Ed ಕಂಪ್ಲೀಟ್ ಮಾಡಿಕೊಂಡು 2003ರಲ್ಲಿ ಶಿಕ್ಷಕ ವೃತ್ತಿಯನ್ನು ಹೊನ್ನಾವರದಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದರು. ನಂತರ 2005ರಲ್ಲಿ PSI ಹುದ್ದೆಯನ್ನು ಅಲಂಕರಿಸಿದರು. 2016ರಲ್ಲಿ CPI ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಭಟ್ಕಳದಲ್ಲಿ ಸೇವೆ ಸಲ್ಲಿಸಿ ಈಗ ನಮ್ಮ ಊರಿಗೆ ವರ್ಗಾವಣೆ ಪಡೆದಿದ್ದಾರೆ. ಒಟ್ಟಾರೆಯಾಗಿ ನೋಡುವುದಾದರೆ ಇವರನ್ನು ಕ್ರೀಡಾಪಟು, ಶಿಕ್ಷಕ, ಅಧಿಕಾರಿಯಾಗಿ ಅಷ್ಟೇ ಅಲ್ಲದೆ ಸಂಗೀತ ಪ್ರಿಯರು ಇವರಾಗಿದ್ದಾರೆ ಎಂದು ಹೇಳಲು ಹೆಮ್ಮೆ ಅನಿಸುತ್ತದೆ. ಮತ್ತೋರ್ವ ಅತಿಥಿಗಳಾದಂತಹ ಡಾಕ್ಟರ್ ಸುರೇಶ್ ಗೌಡ ಪಾಟೀಲ್ ಸರ್, ಅವರು ಪ್ರಾಚಾರ್ಯರಾಗಿ ಶಾಂತಿ ಇನ್ಸ್ಟಿಟ್ಯೂಟ್ ಆಫ್ ಕಾಲೇಜ್ ಆಫ್ ನರ್ಸಿಂಗ್ ಬಾಗಲಕೋಟ್ ಕಾಲೇಜಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು 2025ರಲ್ಲಿ PhD ಪದವಿಯನ್ನ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಬೆಂಗಳೂರಿನಿಂದ ಪಡೆದಿರುತ್ತಾರೆ. ಇವರಿಗೂ ಕೂಡ ಶಿಕ್ಷಣ ವೃತ್ತಿಯಲ್ಲಿ 20 ವರ್ಷಗಳ ಅನುಭವವಿದೆ. ಈ ಅವಧಿಯಲ್ಲಿ ಇವರು ಸುಮಾರು 25ಕ್ಕೂ ಹೆಚ್ಚು ರಿಸರ್ಚ್ ಪೇಪರ್ಗಳನ್ನು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಜರ್ನಲ್ಗಳಲ್ಲಿ ಪ್ರಕಟಗೊಂಡಿವೆ. ಹಾಗೆಯೇ ಇವರು ಸಂಶೋಧನಾ ಎಡಿಟೋರಿಯಲ್ ಅಡ್ವೈಸರ್ ಆಗಿದ್ದಾರೆ. ಇವರು 23ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ರಿಸರ್ಚ್ ಗೈಡ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇನ್ನೋರ್ವ ಅತಿಥಿ ಆಗಿರುವಂತಹ ಡಾಕ್ಟರ್ UN ದಂದ್ರಗಿ ಸರ್, ಅವರು ಪ್ರಾಚಾರ್ಯರಾಗಿ ಬಾಗಲಕೋಟ್ ಕಾಲೇಜ್ ಆಫ್ ನರ್ಸಿಂಗ್ ಕಾಲೇಜಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ತಮ್ಮ PhD ಪದವಿಯನ್ನ 2019ರಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಪಡೆದಿರುತ್ತಾರೆ. ಇವರಿಗೆ ಶಿಕ್ಷಣ ವೃತ್ತಿಯಲ್ಲಿ 20 ವರ್ಷಗಳ ಅನುಭವವಿದೆ. ಈ 20 ವರ್ಷಗಳಲ್ಲಿ 33 ರಿಸರ್ಚ್ ಪಬ್ಲಿಕೇಶನ್ಗಳನ್ನು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಜರ್ನಲ್ಗಳಲ್ಲಿ ಪ್ರಕಟಿಸಿದ್ದಾರೆ. ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಹಲವಾರು ರಿಸರ್ಚ್ ಗ್ರಾಂಟ್ಗಳನ್ನು ಪಡೆದಿದ್ದಾರೆ. ಇವರು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಬೋರ್ಡ್ ಆಫ್ ಸ್ಟಡೀಸ್ನ ಸದಸ್ಯರಾಗಿದ್ದಾರೆ. ಇದಲ್ಲದೆ ಬೇರೆ ಬೇರೆ ರಾಜ್ಯಗಳ ಎಕ್ಸ್ಪರ್ಟ್ ಪ್ಯಾನೆಲ್ ಮೆಂಬರ್ ಆಗಿ ವಿವಿಧ ರಾಜ್ಯಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವರು ಹಲವಾರು PhD, MSc ವಿದ್ಯಾರ್ಥಿಗಳ ಗೈಡ್ ಆಗಿ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀಯುತ ಬಸನಗೌಡ ಪಾಟೀಲ್ ಅವರು ನನ್ನ ನೆಚ್ಚಿನ ಯೋಗ ಗುರುಗಳು ಮತ್ತು ಶಿಕ್ಷಕರಂತ ನಾನು ಇವರಿಗೆ ಹೇಳ್ಕೊಳ್ತೀನಿ. ಡಾಕ್ಟರ್ UN ದಂದ್ರಗಿ ಸರ್ ಮತ್ತು ಸುರೇಶ್ ಗೌಡ ಸರ್, ಇವರಿಬ್ಬರ ನೆಚ್ಚಿನ ಶಿಷ್ಯರು ನಾವು ಅಂತ ಹೇಳ್ಕೊಳಕ್ ನನಗೆ ಹೆಮ್ಮೆ ಅನಿಸ್ತೈತ್ರಿ. ಆಮೇಲೆ ಇಲ್ಲಿ ನಿಂತ ನಾ ಇಷ್ಟೊತ್ತಂತ ಮಾತಾಡಕತ್ತೀನಿ, ಇಷ್ಟು ಸ್ಟೇಜ್ ಕರೇಜ್ ಐತಿ ಅಂತ ಹೇಳಿ ಇದು ಬಂದೈತಿ ಅಂತಂದ್ರೆ ಅವರು ಕೊಟ್ಟಿರುವಂತ ಅದು ನನಗೊಂದು ಸ್ಫೂರ್ತಿ ಆಗೈತ್ರಿ. ಅವ್ರು ಕೊಟ್ಟಿರುವಂತದ್ದು ನನಗೆ ಇದು ಇಲ್ಲಿ ನನ್ನೊಬ್ಬ ಶಿಕ್ಷಕಿಯಾಗಿ ನಿಂತಿರುವುದಕ್ಕೆ ಈ ಇಬ್ಬರು ಶಿಕ್ಷಕರು ನೀಡಿರುವ ಮಾರ್ಗದರ್ಶನ ಅಂತ ಹೇಳಿ ನಾನು ಇದು ಸಾಕ್ಷಿ ಅಂತ ಹೇಳಕ್ ಇಷ್ಟಪಡ್ತಿದ್ದೆ. ಇವರಿಗೆ ತುಂಬ ಹೃದಯದ ಪ್ರಣಾಮಗಳು. ಶ್ರೀಯುತ ಕುಮಾರ್ ದೇಸಾಯಿ ಅವರು ಮಾಜಿ ಸೈನಿಕರು ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತ ಗೌಡಪ್ಪಗೌಡ ಪಾಟೀಲ್ ಅವರು ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ
ಇದುವರೆಗೂ ಎಲೆಮರಿಕಾಯಿಯಂತೆ ನಮ್ಮೆಲ್ಲರಿಗೂ ಸನ್ಮಾರ್ಗವನ್ನು ಹಾಗೂ ಶಾಲೆಯ ಅಭಿವೃದ್ಧಿ ಕಾರ್ಯದಲ್ಲಿ ನಿರಂತರವಾಗಿ ಸಲಹೆಗಳನ್ನು ನೀಡುತ್ತಿದ್ದಾರೆ. ಇನ್ನೊರು ವ್ಯಕ್ತಿಯಾಗಿರುವಂತಹ ಶ್ರೀಯುತ ಯೋಗನಗೌಡ ಪಾಟೀಲ್ ಅವರು ನಮ್ಮ ಸಂಸ್ಥೆಯ ಹಾಗೂ ಸಂಸ್ಥೆಯ ಹುಟ್ಟಿಗೆ ಕಾರಣರಾಗಿರುವಂತಹ ನಿರ್ದೇಶಕರಾಗಿ ಸೂಕ್ತ ಸಲಹೆಗಳನ್ನು ನೀಡುತ್ತಾರೆ. ಶ್ರೀಮತಿ ಮಲ್ಲಿಕಾ ಪಾಟೀಲ್ ಇವರು ನಮ್ಮ ಸಂಸ್ಥೆಯ ಸಂಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತ ಅರುಣ್ಗೌಡ ಪಾಟೀಲ್ ಅವರು ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಶ್ರೀಮತಿ ಸ್ಮಿತಾ ಪಾಟೀಲ್ ಅವರು ನಮ್ಮ ಸಂಸ್ಥೆಯ ಗುರುಮಾತೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ವೇದಿಕೆಯ ಮೇಲೆ ವಿರಾಜಮಾನರಾದ ಅತಿಥಿಗಳ ಪರಿಚಯ ಮಾಡಿದ್ದು ನನ್ನ ಪಾಲಿನ ಸೌಭಾಗ್ಯವೆಂದು ಭಾವಿಸುತ್ತೇನೆ. ಇಲ್ಲಿ ನನಗೆ ಅತಿಥಿ ಪರಿಚಯವನ್ನ ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು.